ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ತಿಳಿದಂತೆ ನಾವು ಕಾರ್ತಿಕ ಮಾಸದ ಒಂದು ಮಹತ್ವವನ್ನು ತಿಳಿಯುತ್ತಾ ಬರುತ್ತಿದ್ದೇವೆ. ನಾವು ಇಂದಿನ ಅಧ್ಯಾಯದಲ್ಲಿ ಇಲಿ ಮತ್ತು ಬೇಡನ ಮೋಕ್ಷವು ನೋಡಿದೆವು. ಅದೇ ಥರ ಈ ಒಂದು 6ನೇ ದಿನದಲ್ಲಿ ಲೋಭಿ ವಿತಂತುವು ಮುಕ್ತಿಯನ್ನು ಹೇಗೆ ಹೊಂದುತ್ತಾನೆ ಎನ್ನುವುದನ್ನು ನೋಡೋಣ. ಅಧರಂ ಮಧುರಂ ವದನಂ ಮಧುರಂ ನಯನಂ ಮಧುರಂ ಹಸಿತಂ ಮಧುರಂ ಹೃದಯಂ ಮಧುರಂ ಗಮನಂ ಮಧುರಂ ಮಧುರಾಧಿಪತಿ ರಖಿಲಂ ಮಧುರಂ. ವಸಿಷ್ಠ ಮಹರ್ಷಿಯು ಜನಕ ಮಹಾರಾಜನನ್ನು ಕುರಿತು, ಎಲೆ ಮಿಥಿಲಾಧಿಪ, ಕಾರ್ತಿಕ ಮಾಸದಲ್ಲಿ ಮಾನವರು ಆಚರಿಸಬೇಕಾದ ದಾನ ಧರ್ಮಗಳನ್ನು ಕುರಿತು ನಿನಗೆ ಇನ್ನೂ ವಿಶೇಷವಾಗಿ ಹೇಳುತ್ತೇನೆ ಕೇಳು. ಆದುದರಿಂದ ಸಾವಧಾನ ಚಿತ್ತದಿಂದ ಕೇಳಬೇಕಾಗುತ್ತದೆ. ಕಾರ್ತಿಕ ಮಾಸದಲ್ಲಿ ಯಾವ ಮನುಷ್ಯನು ಭಕ್ತಿಯುತವಾಗಿ ಹರಿಹರಾದಿಗಳನ್ನು ಪಂಚಾಮೃತಾಭಿಷೇಕದಿಂದಾಗಲಿ, ಕಸ್ತೂರಿ ಮೊದಲಾದ ಸುಗಂಧ ದ್ರವ್ಯದಿಂದ ಆಗಲಿ, ಶುದ್ಧ ಜಲದಿಂದಾಗಲಿ ಸ್ನಾನ ಮಾಡಿಸಿ ಪೂಜೆ ಮಾಡಿದರೆ ಅಂಥವನಿಗೆ 10 ಸಹಸ್ರ ಯಾಗ ಫಲವು ಲಭಿಸುವುದು, ಅಲ್ಲದೆ ಕೈವಲ್ಲ ಪ್ರಾಪ್ತಿಯೂ ಉಂಟಾಗುವುದು. ಅದೇ ವಿಧವಾಗಿ ಶಿವಾಲಯದಲ್ಲಿ ದೀಪಾರಾಧನೆಯನ್ನು ಮಾಡಿದ್ದಲ್ಲಿ, ಕೈಲಾಸವನ್ನು ವಿಷ್ಣುವಿನ ಆಲಯದಲ್ಲಿ ದೀಪಾರಾಧನೆಯನ್ನು ಮಾಡಿದ್ದಲ್ಲಿ ವೈಕುಂಠವನ್ನು ಸೇರುವನು. ಈಗ ಇದೆಲ್ಲ ಅಲ್ಲದೆ ದೀಪದಾನವನ್ನು ಮಾಡುವ ವಿಧಾನವನ್ನು, ಅದರ ಮಹಿಮೆಯನ್ನು ವಿವರಿಸಿ ಹೇಳುವೆನು ಕೇಳು. ಹಣತೆಯನ್ನು ಅಕ್ಕಿ ಹಿಟ್ಟಿನಿಂದಾಗಲಿ ಗೋಧಿ ಹಿಟ್ಟಿನಿಂದಾಗಲಿ ತಯಾರಿಸಿ, ಅಥವಾ ಬೆಳ್ಳಿ ಹಣತೆ, ಬಂಗಾರದ ಹಣತೆಯನ್ನು ಉಪಯೋಗಿಸಬಹುದು. ಸ್ವಯಂ ತಾನಾಗಿಯೇ ಹತ್ತಿಯನ್ನು ಬಿಡಿಸಿ ಅದರಲ್ಲಿ ಇದ್ದ ಮಲಿನಗಳನ್ನೆಲ್ಲ ತೆಗೆದು ಬತ್ತಿಯನ್ನು ಮಾಡಬೇಕು. ತದನಂತರ ತುಪ್ಪವನ್ನು ಹಾಕಿ ದೀಪವನ್ನು ಬೆಳಗಿಸಬೇಕು. ಆ ಒಂದು ದೀಪವನ್ನು ವಿಪ್ರನಿಗೆ ಶಕ್ತಿಯಾನುಸಾರ ದಕ್ಷಿಣೆಯನ್ನು ಇಟ್ಟು ದಾನ ಮಾಡಬೇಕು. ಮಾಡುವಾಗ ಹೇಳುವ ಪದಗಳು: ಸರ್ವ ವಿಧವಾದ ಜ್ಞಾನವನ್ನು, ಸಮಸ್ತ ವಿಧ ಐಶ್ವರ್ಯವನ್ನು, ಸುಖವನ್ನು ಕೊಡುವ ದೀಪದಾನವನ್ನು ಮಾಡುತ್ತಿರುವ ನನಗೆ ಶಾಂತಿ ಲಭಿಸುವಂತಾಗಲಿ ಎಂದು ಹೇಳುತ್ತಾ ದಾನವನ್ನು ಮಾಡಬೇಕು. ಈ ವಿಧವಾಗಿ ಕಾರ್ತಿಕ ಮಾಸವೆಲ್ಲ ಶಿವಕೇಶವರಲ್ಲಿ ಒಬ್ಬರನ್ನಾದರೂ ಪೂಜಿಸಿ ಪ್ರತಿದಿನವೂ ದೀಪದಾನವನ್ನು ಒಬ್ಬ ಬ್ರಾಹ್ಮಣರಿಗೆ ಅರ್ಪಿಸುತ್ತಾ ಆ ಮಾಸಾಂತ್ಯದಲ್ಲಿ ಶಕ್ತ್ಯಾನುಸಾರ ಬ್ರಾಹ್ಮಣ ಸಮಾರಾಧನೆಯನ್ನು ಮಾಡಿಸಬೇಕು. ಹೀಗೆ ಮಾಡಿಸಲು ಶಕ್ತಿ ಇಲ್ಲದವರು ದೀಪದಾನವನ್ನು ಹಿಡಿದು ಬ್ರಾಹ್ಮಣನೊಬ್ಬನಿಗಾದರೂ ಭೋಜನ ಮಾಡಿಸಬೇಕು. ಈ ರೀತಿ ಮಾಡಿದ್ದಲ್ಲಿ ಇಹಲೋಕದಲ್ಲಿ ಆಯುರ್ವೃದ್ಧಿ, ವಿದ್ಯಾಭಿವೃದ್ಧಿ, ಸಕಲ ಸಂಪತ್ತು ಉಂಟಾಗಿ ಆನಂದ ಸುಖವೂ ಲಭಿಸಿ ಪಾಪವರ್ಜಿತರಾಗಿ ಅಂತ್ಯದಲ್ಲಿ ಮುಕ್ತಿ ಹೊಂದುವರು. ಇದನ್ನು ಕುರಿತು ಒಂದು ಇತಿಹಾಸವನ್ನು ಹೇಳುತ್ತೇನೆ ಕೇಳು. ಪೂರ್ವಕಾಲದಲ್ಲಿ ದ್ರಾವಿಡ ದೇಶ ಒಂದು ಗ್ರಾಮದಲ್ಲಿ ಒಬ್ಬಳೊಬ್ಬ ಶೂದ್ರ ಯುವತಿಯು ಬಾಲ್ಯದಲ್ಲಿಯೇ ಭರ್ತೃಹೀನಳಾಗಿದ್ದಳು. ಆಕೆಗೆ ಮಗಳಾಗಲಿ ಮಗನಾಗಲಿ ಬಂಧುಗಳಾಗಲಿ ಯಾರೂ ಇರಲಿಲ್ಲ. ಆದ್ದರಿಂದ ಅವಳು ಏಕಾಂಗಿನಿಯಾಗಿ ಅನ್ಯರ ಮನೆಯಲ್ಲಿ ದಾಸಿವೃತ್ತಿಯನ್ನು ಮಾಡುತ್ತಾ ಜೀವಿಸುತ್ತಿದ್ದಳು. ಈಕೆ ಒಂದು ದಿನ ಆಗಲಿ ತನ್ನ ಮನೆಯಲ್ಲಿ ಅಡುಗೆ ಮಾಡದೆ ಯಾರ ಮನೆಯಲ್ಲಿ ಏನು ಸಿಗುತ್ತದೆಯೋ ಅದರಿಂದಲೇ ಕಾಲ ಕಳೆಯುತ್ತಿದ್ದಳು. ಹಾಗೆ ಕೊಂಚ ಹಣವನ್ನು ಸಂಪಾದಿಸುತ್ತಿದ್ದಳು. ತದನಂತರ ಕೆಲವು ಪದಾರ್ಥಗಳನ್ನು ಕೊಂಡು ಹೆಚ್ಚು ಲಾಭಕ್ಕೆ ಮಾರಿ ಲಾಭವನ್ನು ಗಳಿಸುತ್ತಿದ್ದಳು. ಹೀಗಿದ್ದರೂ ಅವಳ ಧನವು ವೃದ್ಧಿಯಾಯಿತು. ಹೀಗೆಯೇ ಕೆಲವು ವಸ್ತುಗಳನ್ನು ಅಡವು ಇಟ್ಟುಕೊಂಡು ಕೆಲ ಕಾಲಾನಂತರ ಆ ವಸ್ತುಗಳಿಗಾಗಿ ಅವರು ಬಂದಾಗ ಅವರನ್ನು ಮೋಸ ಮಾಡುತ್ತಿದ್ದಳು. ಹೀಗೆಯೇ ಎಲ್ಲರನ್ನೂ ಮೋಸ ಮಾಡುತ್ತಾ ಅವರ ವೃತ್ತಿ ಧನಾರ್ಜನೆಯೇ ಮುಖ್ಯ ಉದ್ದೇಶವಾಗಿ ಇಟ್ಟುಕೊಂಡಿದ್ದಳು. ಒಂದು ದಿನ ಆಗಲಿ ಪುಣ್ಯ ಸ್ಥಳಕ್ಕೆ ಹೋಗುವುದು, ಪುಣ್ಯ ನದಿ ಸ್ನಾನ ಮಾಡುವುದು, ದೀಪ ಹಚ್ಚುವುದು, ಶ್ರವಣ ಮಾಡುವುದು, ಜಪ ತಪ ಹೋಮ ಯಾವುದನ್ನೂ ಮಾಡುತ್ತಿರಲಿಲ್ಲ. ಇನ್ನು ಹೇಳುವುದಾದರೆ ಅತಿಥಿ ಸತ್ಕಾರ ಸಹ ಮಾಡುತ್ತಿರಲಿಲ್ಲ. ಆಚಾರ ವಿಚಾರಗಳಂತಿರ ಕಡು ನೀಚ. ಹಾಗೆ ಇನ್ನು ತಾನು ಸುಖವಾಗಿಯೂ ಸಹ ಇರುತ್ತಿರಲಿಲ್ಲ. ಹೀಗಿರುವಾಗ ಆ ಒಂದು ಪ್ರದೇಶಕ್ಕೆ ಒಬ್ಬ ಬ್ರಾಹ್ಮಣನು ಆ ಊರಿಗೆ ಬಂದರು. ಆತನು ಮಹಾಜ್ಞಾನಿಯು. ಆತನು ಶ್ರೀರಂಗಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲಿ ಈ ಊರಿಗೆ ಬಂದರು.
ಅವರು ಕರುಣಾರ್ದ್ರ ಹೃದಯರು, ಶಾಂತಮೂರ್ತಿಯು, ಪರೋಪಕಾರ ಧುರೀಣನೂ ಆಗಿದ್ದರು ಹಾಗೂ ಮಹಾಪಂಡಿತರಾಗಿದ್ದರು. ಆತನು ಆಕೆಯ ವಿಷಯವನ್ನೆಲ್ಲವನ್ನೂ ಅರಿತು ಜ್ಞಾನ ಬೋಧನೆಯನ್ನು ಮಾಡಬೇಕೆಂಬ ಉದ್ದೇಶದಿಂದ ಆಕೆಯ ಮನೆಗೆ ಬಂದು ಆಕೆಯೊಂದಿಗೆ ಹೀಗೆ ಹೇಳಿದನು: ಅಮ್ಮ, ನನ್ನ ಮಾತನ್ನು ಆಲಿಸು. ನನ್ನ ಮೇಲೆ ಕೋಪಿಸಬೇಡ. ದೇಹವು ಪಂಚಭೂತಾತ್ಮಕವಾದದ್ದು. ಅದರಲ್ಲಿ ರಕ್ತ, ಮಾಂಸ, ಚರ್ಮ, ಮೂಳೆಗಳು ಮಾತ್ರ ಇವೆ. 25 ತತ್ವಗಳಿಂದ ಕೂಡಿದ್ದ ಈ ದೇಹವು ಅತಿ ದುಃಖಕ್ಕೀಡಾಗತಕ್ಕದ್ದು. ಮನುಷ್ಯನು ಮಾಡುವ ಪುಣ್ಯ ಪಾಪ ಕರ್ಮಗಳಿಂದ ಅವನಿಗೆ ಈ ಜನ್ಮ ಲಭ್ಯವು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಪರಬ್ರಹ್ಮನು ತನ್ನ ದೇಹದಲ್ಲಿರುವವರೆಗೂ ಮಾನವನು ಸಕಲ ವಿಧವಾದ ಕರ್ಮಗಳನ್ನು ಆಚರಿಸಲು ಅರ್ಹನಾಗಿರುವನು. ಆದ್ದರಿಂದ ಪ್ರಾಣವಿರುವವರೆಗೆ ಮಾತ್ರ ದೇಹಾಭಿಮಾನವಿರುವುದು. ಈ ಅಭಿಮಾನವು ಹೇಗೆಂದರೆ ನೀರಿನ ಮೇಲಿರುವ ಗುಳ್ಳೆಗಳಂತೆ ನಾಶವಾಗುವುವು. ದೇಹಾಂತ್ಯವಾಗುತ್ತಲೇ ಪಂಚಭೂತಗಳು ತಮ್ಮ ತಮ್ಮಲ್ಲೇ ಲೀನವಾಗುವುವು. ಅನಿತ್ಯವಾದ ಈ ಶರೀರವನ್ನು ನಿತ್ಯವಾದದ್ದೆಂದು ಭಾವಿಸುವುದೇ ಅಜ್ಞಾನವು. ಯಾವ ರೀತಿ ದೀಪದ ಹುಳುವು ಬೆಂಕಿಯನ್ನು ತಾನು ತಿನ್ನುವ ವಸ್ತುವೆಂದು ತಿಳಿದು ಭ್ರಮೆಯಿಂದ ಬೆಂಕಿಯಲ್ಲಿ ಬಿದ್ದು ನಾಶವಾಗುವುದೋ, ಹಾಗೆಯೇ ದೇಹವು ನಿತ್ಯವಾದದ್ದೆಂದು ತಿಳಿದು ನಾಶವಾಗುವುದು. ಅಂತಹ ಮಾನವನು ಇಹಪರ ಲೋಕ ಸೌಖ್ಯಗಳನ್ನು ಕಳೆದುಕೊಳ್ಳುವುದೇ ಅಲ್ಲದೆ ಮೋಕ್ಷವನ್ನೂ ಸಹ ದೂರ ಮಾಡುವನು. ಆದುದರಿಂದ ನೀನು ಅಜ್ಞಾನವನ್ನು ದೂರ ಮಾಡಿ ಆಲೋಚಿಸಿ ನೋಡು. ನಾನು ಹೇಳುವ ಮಾತುಗಳಲ್ಲಿ ನಂಬಿಕೆ ಇಡು. ನಿನ್ನಲ್ಲಿರುವ ಧನವನ್ನು ನೀನು ಅನುಭವಿಸುವುದಕ್ಕೂ ತಾನು ದಾನ ಧರ್ಮಗಳಲ್ಲೂ ಶಿವಕೇಶವರ ಕೈಂಕರ್ಯಗಳಲ್ಲೂ ವಿನಿಯೋಗಿಸು. ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರ್ಯಗಳೆಂಬ ಅರಿಷಡ್ವರ್ಗಗಳನ್ನು ತ್ಯಜಿಸಿ ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಾ ಕಾಲ ಕಳೆಯುತ್ತಿರು. ದಾನಾದಿಗಳನ್ನು ಮಾಡಿದ ನೀನು ಧನ್ಯಳಾಗುವೆ. ಅಲ್ಲದೆ ಕಾರ್ತಿಕ ಮಾಸ ವ್ರತವನ್ನು ಆಚರಿಸು. ಪುರಾಣ ಶ್ರವಣ ಮಾಡುವುದು ಇವೇ ಮೊದಲಾದ ಕಾರ್ಯಗಳನ್ನು ಈ ಜನ್ಮದಲ್ಲಿ ಆಚರಿಸಿದರೆ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಪಾಪಗಳೆಲ್ಲವೂ ನಶಿಸುವುದಲ್ಲದೆ ಅಧಿಕ ಪುಣ್ಯ ಶರೀರಿಯಾಗಿ ಶಿವಕೇಶವರ ಸಾನ್ನಿಧ್ಯವನ್ನು ಹೊಂದುವವಳಾಗುವೆ. ಇಷ್ಟೇ ಅಲ್ಲದೆ ಕಾರ್ತಿಕ ಮಾಸದ ತಿಂಗಳು ಪೂರ್ತಿಯಾಗಿ ಜೀವನದಿಯಲ್ಲಿ ಸ್ನಾನ ಮಾಡಿ ಹರಿಹರಾದಿಗಳ ದೇವಾಲಯದಲ್ಲಿ ದೀಪಾರಾಧನೆಯನ್ನು ಮಾಡುತ್ತಾ ದೀಪದಾನಗಳನ್ನು ಮಾಡುತ್ತಾ ಸರ್ವೇಶ್ವರನನ್ನು ಸ್ಮರಿಸುತ್ತಿರು. ಹೀಗೆ ಆಚರಿಸಿದರೆ ಪುನರ್ಜನ್ಮವಿಲ್ಲದ ಮುಕ್ತಿಯನ್ನು ಹೊಂದುವೆ. ಆದುದರಿಂದ ನೀನು ಸಂಸಾರ ಸಾಗರದಿಂದ ತೆರಳುವ ಮುನ್ನವೇ ನಿನಗೆ ದೇಹಪಟುತ್ವವಿರುವಾಗಲೇ ಆಚರಿಸುವುದು ಉತ್ತಮ ಎಂದು ಹೇಳಿ ತನ್ನ ದಾರಿಯನ್ನು ಹಿಡಿದನು. ಈ ಮಾತುಗಳನ್ನು ಕೇಳುತ್ತಾ ಅವಳಿಗೆ ಜ್ಞಾನೋದಯವಾಯಿತು. ಆಕೆ ತನ್ನ ಪೂರ್ವಾಚಾರಕ್ಕೆ ಪಶ್ಚಾತ್ತಾಪ ಪಟ್ಟು ಪ್ರತಿದಿನವೂ ಯಾವುದಾದರೊಂದು ದಾನವನ್ನು ಮಾಡುತ್ತಾ ಬಂದಳು. ಹೀಗಿರಲು ಕಾರ್ತಿಕ ಮಾಸವು ಬಂದಿತು. ಆ ತಿಂಗಳು ಪೂರ್ತಿಯಾಗಿ ಆಕೆ ಪ್ರಾತಃ ಕಾಲದಲ್ಲಿ ಎದ್ದು ನದಿ ಸ್ನಾನ ಮಾಡಿ ಸರ್ವೇಶ್ವರನ ಪೂಜೆಯನ್ನು ಆಚರಿಸಿ ಪುರಾಣ ಶ್ರವಣ ಮಾಡಿ ದೀಪಾರಾಧನೆಯನ್ನು ನಡೆಸಿ ದೀಪದಾನವನ್ನು ಬ್ರಾಹ್ಮಣರಿಗೆ ಅರ್ಪಿಸುತ್ತಾ ಆ ತಿಂಗಳ ಕೊನೆಯಲ್ಲಿ ಅದ್ಯುಕ್ತವಾಗಿ ಯಥಾಶಕ್ತಿ ದಕ್ಷಿಣೆಯೊಂದಿಗೆ ದೀಪದಾನವನ್ನು ಮಾಡಿ ಬ್ರಾಹ್ಮಣ ಸುವಾಸಿನಿ ಸಮಾರಾಧನೆಯನ್ನು ಸಹ ಮಾಡಿದಳು. ಈ ರೀತಿಯಲ್ಲಿ ತಾನು ಜೀವಿಸುವವರೆಗೂ ಕಾರ್ತಿಕ ವ್ರತವನ್ನು ಆಚರಿಸುತ್ತಿದ್ದು ಪಾಪ ವಿಮುಕ್ತಳಾದಳು. ಹೀಗೆ ಕೆಲವು ಕಾಲಾನಂತರ ಆಕೆ ಮೃತಳಾಗಿ ಮೋಕ್ಷ ಪದವಿಯನ್ನು ಪಡೆದಳು. ಕಾರ್ತಿಕ ಮಾಸದ ದೀಪದಾನವು ಹೆಚ್ಚು ಮಹಿಮೆಯುಳ್ಳದ್ದು ಎಂದು ಶಂಕರನು ಪಾರ್ವತಿಗೆ ಹೇಳಿದನು. ಅದನ್ನು ನಾನು ನಿನಗೆ ಹೇಳಿದೆನು. ಆದುದರಿಂದ ಜನಕ ಮಹಾರಾಜ, ಅತ್ಯಲ್ಪ ವೆಚ್ಚದಿಂದ ಸಾಧ್ಯವಾದದ್ದು ಅತ್ಯಂತ ಫಲಪ್ರದಾಯವಾದದ್ದು ಆಗಿರುವ ಈ ದೀಪಾರಾಧನೆಯನ್ನು ದೀಪದಾನವನ್ನು ಮಾಡು. ಈ ರೀತಿ ಆಚರಿಸಿದಾದರೆ ನೀನು ಇಹಲೋಕದ ಸಕಲ ಸೌಖ್ಯವನ್ನು ಅನುಭವಿಸಿ ಮರಣಾನಂತರ ಜನ್ಮರಹಿತನಾದ ಮುಕ್ತಿಯನ್ನು ಹೊಂದುವೆ. ಜಯ ಜಯ ಶಂಕರ, ಜಯ ಭಯಂಕರ, ಜಯ 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 ಪರಮೇಶ್ವರ. ಕೈಲಾಸವಾಸ ಕನಕಾಸಭೀಶ, ಕಾಶಿ ವಿಶ್ವೇಶ, ಕಾಡುಮಲೇಶ, ಗಂಗಾ ಜಠಾಧರ ಗೌರಿ ಮನೋಹರ, ಹರ 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 ಸದಾಶಿವ,
ಹರ 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 ಸದಾಶಿವ ಜಯ ಜಯ ಶಂಕರ ಜಯ ಭಯಂಕರ ಜಯ 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 ಪರಮೇಶ್ವರ ಪರಮೇಶ್ವರ. ಹೀಗೆ ಸ್ಕಾಂದ ಪುರಾಣಾಂತರ್ಗತ ಕಾರ್ತಿಕ ಪುರಾಣದಲ್ಲಿ ವಿತಂತುವು ಮುಕ್ತಿಯನ್ನು ಹೊಂದುವುದು ಎಂಬ 6ನೆಯ ಅಧ್ಯಾಯವು ಮುಗಿಯಿತು. ಅದೇ ರೀತಿ ಮುಂದುವರುವ 7ನೇ ಅಧ್ಯಾಯದಲ್ಲಿ ಅರ್ಚನೆ, ವನಭೋಜನೆ, ದೀಪಾರಾಧನೆಯ ವಿಧಿವಿಧಾನಗಳನ್ನು ತಿಳಿದುಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ.